ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲು ಹಕ್ಕಿ ಹಾಕಿದ್ದಾರೆ. ಟ್ರಯಲ್ ಕೂಡ ಶುರುವಾಗಿದೆ. ಇದರ ನಡುವೆ ಜೈಲಿನ ಒಳಗಿನಿಂದಲೇ ದರ್ಶನ್ ಅವರನ್ನ ಕಾಂಟ್ಯಾಕ್ಟ್ ಮಾಡುವುದಕ್ಕೆ ಪವಿತ್ರ ಪ್ರಯತ್ನಿಸಿದ್ರು ಅನ್ನುವಂತಹ ವಿಚಾರ ಈಗ ಹೊರಬರ್ತಾ ಇದೆ. ಹೌದು, ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಪವಿತ್ರ ದೂರ ನಟ ದರ್ಶನ್ ಭೇಟಿಗೆ ಹಪ್ಪಹಪ್ಪಿಸ್ತಿದ್ದಾರಂತೆ ಪವಿತ್ರ ಗೌಡ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ದರ್ಶನ್ ಭೇಟಿಗೆ ಯತ್ನ ಆಗಿದೆಯಂತೆ ಪವಿತ್ರ ಕಡೆಯಿಂದ. ಡಿಜಿಪಿ ಭೇಟಿ ವೇಳೆ ಭೇಟಿಗೆ ಅವಕಾಶವನ್ನು ಪವಿತ್ರ ಗೌಡ ಕೇಳಿಕೊಂಡಿದ್ದಾರಂತೆ. ಆದರೆ ಪವಿತ್ರ ಗೌಡ ಆಸೆಗೆ ದರ್ಶನ್ ನೀರಸ ಪ್ರತಿಕ್ರಿಯೆ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಮತ್ತು ಪವಿತ್ರ ಮತ್ತಷ್ಟು ದೂರವಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಮಯ ಸಿಕ್ಕಾಗೆಲ್ಲ, ಅವಕಾಶ ಸಿಕ್ಕಾಗೆಲ್ಲ ದರ್ಶನ್ ಅವರನ್ನ ಭೇಟಿ ಮಾಡುವುದಕ್ಕೆ, ದರ್ಶನ್ ಜೊತೆಗೆ ಮಾತನಾಡುವುದಕ್ಕೆ ಪವಿತ್ರ ಪ್ರಯತ್ನಿಸಿದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಈ ಹಿಂದೆ ಜಾಮೀನು ಸಿಕ್ಕಂತಹ ನಂತರ ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ದರ್ಶನ್ ಅವರ ಹಿಂದೆ ಪವಿತ್ರ ಗೌಡ ಹೋಗಿ ಮಾತನಾಡೋದಕ್ಕೆ ಯತ್ನಿಸಿದ್ದು, ಫೋನ್ ನಂಬರ್ ಕೇಳಿದ್ದು ಎಲ್ಲವೂ ಕೂಡ ಗೊತ್ತಿರುವ ವಿಚಾರವೇ. ಈಗ ಪವಿತ್ರ ಗೌಡ ಮತ್ತೊಮ್ಮೆ ಬೇಲ್ ಕ್ಯಾನ್ಸಲ್ ಆಗಿ ಜೈಲು ಹಕ್ಕಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರನ್ನ ಕಾಂಟ್ಯಾಕ್ಟ್ ಮಾಡುವುದಕ್ಕೆ, ದರ್ಶನ್ ಜೊತೆಗೆ ಮಾತನಾಡುವುದಕ್ಕೆ ಯಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಜೈಲಿನ ಒಳಗಡೆ ಇದ್ಕೊಂಡೇನೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಮಾಡಿದ್ರು ಅನ್ನುವಂತಹ ವಿಚಾರ ಹೊರಬೀಳ್ತಾ ಇದೆ. ಪವಿತ್ರ ಹತ್ರ ಬಂದ ಹಾಗೇನೆ ದರ್ಶನ್ ಅವರನ್ನ ದೂರ ಇಡುವಂತಹ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಈ ಹಿಂದೆಯೂ ಕೂಡ ಸುದ್ದಿಯಾಗಿತ್ತು. ಈಗ ಮತ್ತೊಮ್ಮೆ ಪವಿತ್ರ ಗೌಡ ಭೇಟಿ ವಿಚಾರವನ್ನ ದರ್ಶನ್ ತಳ್ಳಿ ಹಾಕಿದ್ದಾರಂತೆ. ಯಾವುದೇ ಕಾರಣಕ್ಕೂ ಭೇಟಿ ಆಗಲ್ಲ ಅಂತ ಹೇಳ್ತಿದ್ದಾರಂತೆ. ಹಾಗಾಗಿ ಪವಿತ್ರ ಗೌಡಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಮೊನ್ನೆಯಿಂದ ಟ್ರಯಲ್ ಶುರುವಾಗಿದೆ. ಡಿ ಗ್ಯಾಂಗಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಇದರ ನಡುವೆ ಈ ವಿಚಾರಕ್ಕೆ ದರ್ಶನ್ ಜೊತೆಗೆ ಮಾತನಾಡಬೇಕು, ಕೇಸು ಕೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೊತೆಗೆ ಮಾತನಾಡಬೇಕು ಅಂತ ಹೇಳಿ ಪವಿತ್ರ ಮನಸ್ಸು ಹಂಬಲಿಸ್ತಾ ಇದೆ. ಬಟ್ ದರ್ಶನ್ ಅದಕ್ಕೆ ಒಪ್ಕೋತಾ ಇಲ್ಲ. ಪವಿತ್ರ ಗೌಡ ಭೇಟಿಯನ್ನ ನಯವಾಗಿಯೇ ನಿರಾಕರಿಸಿದ್ದಾರೆ ನಟ ದರ್ಶನ್. ಯಾವುದೇ ಕಾರಣಕ್ಕೂ ಭೇಟಿ ಮಾಡಲ್ಲ ಅಂತ ಹೇಳಿ ನಟ ದರ್ಶನ್ ಹೇಳಿದ್ದಾರಂತೆ. ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ಮಾಡಬೇಕು ಅಂತ ಹೇಳಿ ಪವಿತ್ರ ಗೌಡ ಮಾತನಾಡಿದ್ರಂತೆ. ಆದರೆ ಪವಿತ್ರ ಗೌಡ ಭೇಟಿಗೆ ಬಿಲ್ಕುಲ್ ಆಗಲ್ಲ ಅಂತ ಹೇಳಿ ದರ್ಶನ್ ಹೇಳಿದಾರಂತೆ. ನಿನ್ನಿಂದಲೇ ಈ ಪರಿಸ್ಥಿತಿಗೆ ಬಂದಿದ್ದೇನೆ ಎಂಬ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಪವಿತ್ರ ಗೌಡ ಮತ್ತೊಮ್ಮೆ ಒಂಟಿಯಾಗಿದ್ದಾರೆ, ಮತ್ತೊಮ್ಮೆ ಏಕಾಂಗಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಈ ಹಿಂದೆಯೂ ಕೂಡ ಅವಕಾಶ ಸಿಕ್ಕಾಗ, ಟೈಮ್ ಬಂದಾಗ ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ, ಅವ್ರ ಜೊತೆಗೆ ಮಾತನಾಡೋದಕ್ಕೆ ಪವಿತ್ರ ಗೌಡ ನಾನಾ ರೀತಿಯ ಕಸರತ್ತನ್ನ ಮಾಡಿದ್ರು. ಬಟ್ ದರ್ಶನ್ ಸೊಪ್ಪಾಕಿರ್ಲಿಲ್ಲ. ಈಗ ಮತ್ತೊಮ್ಮೆ ಜೈಲಲ್ಲಿ ಇಟ್ಕೊಂಡು ಪವಿತ್ರ ಗೌಡ ಆ ರೀತಿಯ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ದರ್ಶನ್ ಉತ್ತರ ಏನಾಗಿತ್ತು? ಯಾಕಾಗಿ ದರ್ಶನ್ ಈಗ ಪವಿತ್ರ ಗೌಡ ಅವರನ್ನ ಮಾತನಾಡಿಸೋದಕ್ಕೆ ಮುಂದಾಗ್ತಾ ಇಲ್ಲ? ಏನ್ ಡೀಟೇಲ್ ಸಿಗ್ತಾ ಇದೆ ವಿಚಾರಕ್ಕೆ? ಖಂಡಿತವಾಗ್ಲೂ ಪ್ರೇಮ್, ಯಾಕೆಂದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿಗೆ ಇಬ್ಬರು ಕೂಡ ಪರಪ್ಪನಗರ ಜೈಲಲ್ಲಿದ್ದಾರೆ. ಈ ಹಿಂದೆ ಅವರು ಕೋರ್ಟಿಗೆ ಬಂದಂಥ ವೇಳೆಯಲ್ಲೂ ಕೂಡ ನಾವೇ ನೋಡಿದ್ವಿ, ಪವಿತ್ರ ಗೌಡ ದರ್ಶನ್ ಅವ್ರನ್ನ ಮಾತಾಡ್ಸೋದಕ್ಕೆ ಹಲವು ಪ್ರಯತ್ನಗಳು ಕೂಡ ಮಾಡ್ತಿದ್ರು. ಆದರೆ ದರ್ಶನ್ ಯಾಕೋ ಅವರನ್ನು ಮಾತಾಡಿಸ್ದಂತೆ ಅಂದರೆ ಅವ್ರು ನೆಗ್ಲೆಕ್ಟ್ ಮಾಡೋ ರೀತಿಯಲ್ಲಿ ನಡ್ಕೋತಾ ಇದ್ರು. ಆದರೆ ಮುಂದುವರೆದು ಈಗ ಇತ್ತೀಚೆಗೆ ನೂತನವಾಗಿ DGP ಆಗಿರುವಂಥ ಕಾರಾಗೃಹ DGP ಆಗಿರುವಂಥ ಅಲೋಕ್ ಕುಮಾರ್ ಏನಿದ್ರು, ಅವರು ಪರಪ್ಪನಗರ ಜೈಲಿಗೆ ಭೇಟಿ ನೀಡುತ್ತಾರೆ. ಭೇಟಿ ನೀಡಿದ ನಂತರದಲ್ಲಿ ಎಲ್ಲ ಕಡೆ ಪರಿಶೀಲನೆ ಮಾಡಿಕೊಂಡು ನಟ ದರ್ಶನನ್ನು ಕೂಡ ಮಾತಾಡಿಸಿರ್ತಾರೆ. ನಂತರದಲ್ಲಿ ಪವಿತ್ರ ಗೌಡ ಉಳ್ಕೊಂಡಿದ್ದಂಥ ಸೆಲ್ ಹತ್ರ ಹೋದಂಥ ವೇಳೆಯಲ್ಲಿ ಅಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ಪವಿತ್ರ ಗೌಡನ ಕೇಳ್ತಾರೆ. ಕೇಳಿದ ನಂತರದಲ್ಲಿ ಪವಿತ್ರ ಗೌಡ ಒಂದು ಮನವಿ ಮಾಡ್ಕೊಂಡಿದ್ರು, ಅಂದರೆ ದರ್ಶನ್ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ. ಆ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಕೂಡ ಕಾನೂನಲ್ಲಿ ಅವಕಾಶ ಇದ್ದರೆ ಮಾಡಿಕೊಡೋಣ ಅಂತೇಳಿ ಅಲ್ಲಿಂದ ಹೊರಟು ಬಂದಿದ್ರು. ಅದಾದ ನಂತರದಲ್ಲೂ ಕೂಡ ಪವಿತ್ರ ಗೌಡ ಸಾಕಷ್ಟು ಬಾರಿ ದರ್ಶನ್ನ ಭೇಟಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಜೈಲಧಿಕಾರಿಗಳ ಮಾಹಿತಿಯಿಂದ ಸಿಗ್ತಾ ಇರುವಂಥದ್ದು. ಜೈಲಧಿಕಾರಿಗಳಾಗಿರ್ಬೋದು, ಇವರ ಪರ ವಕೀಲರು ಮತ್ತು ಇವ್ರ ಕೆಲ ಆಪ್ತರಿಂದ ದರ್ಶನ್ ಭೇಟಿಗೆ ಅವಕಾಶ ಮಾಡಿಸ್ಕೊಡಿ ಅಂತೇಳಿ ದರ್ಶನ್
ದರ್ಶನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿರುವಂಥದ್ದು. ಆದರೆ ದರ್ಶನ್ ಮಾತ್ರ ಯಾವುದೇ ಕಾರಣಕ್ಕೂ ಪವಿತ್ರ ಗೌಡನ ಭೇಟಿ ಆಗೋದಿಲ್ಲ, ನನ್ನ ಈ ಪರಿಸ್ಥಿತಿಗೆ ಪವಿತ್ರ ಗೌಡಗಳೇ ಕಾರಣ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಈಗಾಗಲೇ ಟ್ರಯಲ್ ಶುರುವಾಗಿದೆ, ಕೆಲವು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಮಾತಾಡಬೇಕಾಗಿದೆ, ಹಾಗಾಗಿ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡ್ರು ಕೂಡ ಆ ವಿಚಾರವನ್ನು ದರ್ಶನ್ ಅವರಿಗೆ ತಿಳಿಸಿದ್ದಾರೆ ಅಧಿಕಾರಿಗಳು. ಆದರೆ ದರ್ಶನ್ ಮಾತ್ರ ಪವಿತ್ರ ಗೌಡವನ್ನು ಭೇಟಿ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಯಾಕೆ ಇತ್ತೀಚೆಗೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು ಕೂಡ ಅವ್ರು ಒಮ್ಮೆಯೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಜೊತೆಗೆ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವರು ಕೋರ್ಟ್ಗೆ ಬಂದಂಥ ವೇಳೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋದಂಥ ವೇಳೆಯಲ್ಲಿ ಒಟ್ಟೊಟ್ಟಿಗೆ ಸಿಕ್ಕ ವೇಳೆಯಲ್ಲೂ ಕೂಡ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೂ ಕೂಡ ದರ್ಶನ್ ಮಾತ್ರ ಪವಿತ್ರ ಗೌಡ ಅವರನ್ನು ಮಾತಾಡೋದಕ್ಕೆ ಹಿಂದೇಟು ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.